ರಾಹುಲ್ ಗಾಂಧಿ ಅಧ್ಯಕ್ಷ ಇವರು ಏನು ಇವತ್ತು ನಾವು ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಎಷ್ಟು ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ರೆ ಇಲ್ಲಿ ಏನಂತ ಅಧ್ಯಕ್ಷರೇ, ರಾಜ್ಯದಲ್ಲಿ ಸ್ವಾಮಿ ಬಗ್ಗೆ ಏನಾದರೂ ಮಂತ್ರಿ ಆಗ್ಬೇಕಲ್ಲ ಇವರು ಬೈಯ ಕೇಳಿದಾಗ ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು ಮಾಡೋ ಮಂತ್ರಿ ಆಗ್ಬೇಕು. ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು. ಅವ್ರು ಹೋರಾಟ ಅವ್ರು ಮಾಡೋದು ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು. ಅವ್ರು ಮಾಡೋದು ಟ್ಯಾಲೆಂಟ್ ಐತೆ ಎಫಿಷಿಯನ್ಸಿ ಐತೆ. ಕ್ಲೀನ್ ನಾರಾಯಣ ಸ್ವಾಮಿ ಬಡತನ ಚೀಟಿದಾರರಿಗೆ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಅಂತ ಒಂದು ನ್ಯಾಯಬೆಲೆ ಅಂಗಡಿಗಳು ಕೂಡ ಆಹಾರ ಮೋಸ ಮಾಡ್ತಕ್ಕಂಥದ್ದು ರೇಷನ್ ಕಾರ್ಡ್ನವರಿಗೆ ಆ ಒಂದು ಬಂಗಾರದ ನಾರಾಯಣ ಸ್ವಾಮಿ ಏನು ಬಂಗಾರದ ನಾರಾಯಣ ಸ್ವಾಮಿ ಅವೆಲ್ಲವನ್ನು ನೀನಪ್ಪ ದಲಿತನ ಎಲ್ಲ ಅಂತ ಕಾಂಗ್ರೆಸ್ ದಲಿತದಿಂದ ತೆಗೆದುಬಿಟ್ಟ ದಲಿತ ಅಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಾರೆ ಕಾಂಗ್ರೆಸ್ ಅವರು. ನಾರಾಯಣ ಸ್ವಾಮಿ ಅನ್ಯಾಯ ಸಹಿಸ್ಕೋಬೇಡಿ. ಅದು ಯಾವ ರೀತಿ ಮಾತಾಡಿ ಯಾರಿಗೆ ನೀವು ದಲಿತರು ಆದಾಯ ಇಷ್ಟು ಕುಟುಂಬಕ್ಕೆ ಆದಾಯ ಮಿತಿ ಅಂತ ಮಾಡಿ ಕಾರ್ಡ್ಗಳನ್ನು ರದ್ದು ಮಾಡಿದಿರಿ ನೀವು ಅಧ್ಯಕ್ಷ. ಇದರಿಂದ ಬಹಳಷ್ಟು ಬಡವರಿಗೆ ಯಾರು ಅವ್ರಿಗೆಲ್ಲರೂ ಕೂಡ ಅನ್ಯಾಯ ಇದೆ ಅಧ್ಯಕ್ಷ. ಯಾವ ರೀತಿ ಅಂದ್ರೆ ಇವತ್ತು ಆದಾಯ ಮಿತಿ ಕೆಲಸ 20,000 ಸಂಬಳ ಬಂದ್ರೆ ಕನಿಷ್ಠ ಪಕ್ಷ ಅದಕ್ಕೆ 2,40,000 ರೂಪಾಯಿ ಆದಾಯ ಅಂತ ಇಕ್ಕಲಾಗುತ್ತೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಒಬ್ಬ ಕೂಲಿ ಮಾಡ್ತಕ್ಕಂಥವನಿಗೆ ಇವತ್ತು ಸರ್ಕಾರ ತಾವೇನು ನಿಗದಿ ಮಾಡಿದ್ದೀರಿ, ಕೂಲಿಯ ನಿಗದಿ ಮಾಡಿದ್ದೀರಿ, ಆ ನಿಗದಿ ಮಾಡುವ ಮೊತ್ತಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಕೂಲಿ ಮಾಡೋರು ಕೂಡ ಇವತ್ತು APL ಕೊಟ್ಟೋಗ್ತಾನೆ. ಇದು ಒಂದು ರೀತಿ ಬಡವರ ಮೇಲೆ ಮಾಡತಕ್ಕಂಥ ಶೋಷಣೆ ಮತ್ತು ಅನ್ಯಾಯ ಅಧ್ಯಕ್ಷರೇ. ಅಧ್ಯಕ್ಷ ಅದಿಷ್ಟು ಹೇಳ್ತೀರಿ, ದಯಮಾಡಿ ನಿಮ್ಮ ಆದಾಯ ಮಿತಿಯನ್ನು ಹೆಚ್ಚು ಮಾಡಿ. ಯಾವತ್ತು ನೀವು ಕನಿಷ್ಠ ಕೂಲಿಯನ್ನು ನಿರ್ಧಾರ ಮಾಡಿದ್ದೀರೋ ಆ ಕನಿಷ್ಠ ಕೂಲಿಗೆ ಅನುಗುಣವಾಗಿ ಲೆಕ್ಕಾಚಾರ ಮಾಡಿದಾಗ ನಿಜವಾಗ್ಲೂ ಕೂಡ ಬಡವನಿಗೆ ಅನ್ಯಾಯ ಆಗ್ತಾ ಇದೆ. ಆ ಬಡವರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದರ ಸರಿಪಡಿಸಲಿಕ್ಕೆ ನೀವು ಆದಾಯ ಮಿತಿಯನ್ನು ಹೆಚ್ಚು ಮಾಡಬೇಕು. ರೇಷನ್ ಕಾರ್ಡ್ ಆದಾಯ ನೆಪವೊಡ್ಡಿ ರದ್ದು ಮಾಡಿದಿರಲ್ಲ, ಆ ಎಲ್ಲ BPL ಕಾರ್ಡ್ಗಳನ್ನ, ಅಂತ್ಯೋದಯ ಕಾರ್ಡ್ಗಳನ್ನ ತಾವು ಮರುಪರಿಶೀಲನೆ ಮಾಡಿ ಈ ಬಡವರಿಗೆ ಮತ್ತೆ ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತೀನಿ ಅಧ್ಯಕ್ಷರೇ. ಎರಡನೇದಾಗಿ ಅಧ್ಯಕ್ಷ, ನಾನು ದೂರ ಹೋಗೋದಿಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತೀನಿ ಅಧ್ಯಕ್ಷೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ BSSN ಬೂದಿಕೋಟೆ BSS ಸೆಕ್ರೆಟರಿ ಮೇಲೆ ದೂರುಗಳು 3 ಬಾರಿ ಬಂದಾಗ ಅದನ್ನ DD ಅವರು ಪರಿಶೀಲನೆ ಮಾಡಿ ಅವರು ರದ್ದು ಮಾಡ್ತಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ಅವರಿಗೆ ಸ್ಟೇ ಕೊಡೋದು ಮತ್ತೆ ಪ್ರಾರಂಭ ಮಾಡ್ತಾರೆ. ಅಧ್ಯಕ್ಷರೇ, ಒಬ್ಬ ಅಧಿಕಾರಿ ಪರಿಶೀಲನೆ ಮಾಡಿ, ಒಬ್ಬ DD ಅವರು ಪರಿಶೀಲನೆ ಮಾಡಿ ಪಬ್ಲಿಕ್ಕಿಂದ ಬಂದ ದೂರುಗಳ ರದ್ದು ಮಾಡಿ ಸ್ಟೇ ಕೊಟ್ರೆ ಮತ್ತೆ ಅಲ್ಲಿ ನ್ಯಾಯ ಸಿಗೋದಿಲ್ಲ ಅಧ್ಯಕ್ಷರೇ. ಅದೇ ರೀತಿ ಪತ್ತಲಹಳ್ಳಿ VSN ಅಲ್ಲೂ ಕೂಡ ಇವತ್ತು ರದ್ದು ಮಾಡಿದ್ದಾರೆ. ಮಾಡ್ತೀರಿ, ಇದೊಂದು ವಿಶೇಷ ತಾವೇನು ಇವತ್ತು ಆ VSN ಸೊಸೈಟಿ ಬೂದಿಕೋಟೆ ಪತ್ತಲಹಳ್ಳಿ ಎರಡನ್ನೂ ಕೂಡ ಕಳೆದ ತರಿಸ್ಕೊಂಡು ತಾವು ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ವಿತರಣೆ ಮಾಡ್ತಾರೆ, ಅವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಮಗ್ರ ವಿತರಣೆ ಆಗ್ತಾ ಇಲ್ಲ. ನಮ್ಮ ಸರ್ಕಾರದ ಯೋಜನೆ ಏನಿತ್ತು ಆ ಸರ್ಕಾರದ ಯೋಜನೆ ಸಮಗ್ರವಾಗಿ ಬಡವರಿಗೆ ತಲುಪ್ತಲ್ಲ ಅಧ್ಯಕ್ಷರೇ. ನನ್ನ ಎರಡನೇ ಪ್ರಶ್ನೆ, ನಾವು ಖರೀದಿ ಮಾನದಂಡಗಳನ್ನ ಹೇಳಿದ್ದೀನಿ, ಆದ್ರೆ ಆ ಖರೀದಿ ಮಾನದಂಡಗಳನ್ನು ಕೂಡ ಮೀರಿ ಅವರಿಗೆ ಹೆಚ್ಚಿನ ಹಣ ಪಾವತಿ ಮಾಡತಕ್ಕಂಥ ಉದಾಹರಣೆಗಳು ಕೂಡ ಇದೆ ಅಧ್ಯಕ್ಷರೇ. ನಾವು ಈಗ ಚರ್ಚೆ ಹಾಕೊಂಡ್ರೆ ಸಮಗ್ರವಾಗಿ ಚರ್ಚೆ ಮಾಡುವ ಅಧ್ಯಕ್ಷರೇ, ಇದು ಕರ್ನಾಟಕ ರಾಜ್ಯದ ಕಡು ಬಡವರ, ಮಹಿಳೆಯರ,
ಸಂಬಂಧಪಟ್ಟ ಮಾನ್ಯ ಅಧ್ಯಕ್ಷರೇ, ಇಲಾಖೆ ಅಂದ ಆರೋಪ ಬಂದಾಗ ರಾಜೀನಾಮೆ ಕೊಡಿಸಿದ್ರಿ. ಅಧ್ಯಕ್ಷರೇ, ಇವತ್ತು ಮತ್ತೆ ಮಂತ್ರಿ ಮಾಡಿದ್ರಿ. ಇವತ್ತು ಏನು ಬದಲಾವಣೆ ಆಗಿದೆ? ಅರ್ಧ ಗಂಟೆ ಚರ್ಚೆ ರಾಜ್ಯಕ್ಕೆ ಉತ್ತರ ಕೊಡಿ. ನಾನು ಸಂಬಂಧ ಅವಾಗಿಂದ ಮತ್ತು ಈಗ ಏನು ಬದಲಾವಣೆ ಚರ್ಚೆ ಆಗಿದೆ? ಮಾಡಿ ತಯಾರಾಗಿದ್ದೇನೆ. ಬಡವರ ಹಣ ಇಲಾಖೆಯಲ್ಲಿ ರಕ್ಷಿಸೋದು ಬಡವರ ಅನುಕೂಲ ಸರ್ಕಾರದ ಆಗ್ಬೇಕು. ಕರ್ತವ್ಯ. ಇದು ಒಬ್ಬ ಸಚಿವರ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.